ಸರ್ ಇದೇನು ಜೈನ್ ಪೆಟ್ಕೆನ ಸರ್ ಇದು? ಹೌದು ಸರ್, ಜೇನು ಪೆಟ್ಟಿಗೆ. ಈಗ ಒಂದು ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಬೇಕಾಗಿರೋದು ಜೇನು ಸರ್. ಯಾಕೆಂದ್ರೆ ಪಾಲಿನೇಷನ್ ಮಾಡಬೇಕು. ನಮ್ಮ ತೋಟದಲ್ಲಿ 9 ಜೇನು ಪೆಟ್ಟಿಗೆನ ಇಟ್ಟಿದ್ದೀವಿ. 2ರಿಂದ ಶುರು ಮಾಡಿದ್ದು ಹಂತವಾಗಿ ಈಗ ನಾನು 9 ಪೆಟ್ಟಿಗೆಗೆ ಬಂದಿದ್ದೀನಿ. ಭಾಳ ಇಂಪಾರ್ಟೆಂಟು ಸರ್. ಜೇನು ಕೃಷಿ ಅಂದಾಗ ಪ್ರತಿಯೊಬ್ಬರು ಮಾಡಬೇಕು ಅಂತ ಕೇಳ್ಕೊಳ್ಳೋದು ನಾನು. ಯಾಕೆ ಅಂತಂದ್ರೆ ಜೇನು ತೆಗಿತೀವಿ ಅಥವಾ ಅದರಲ್ಲಿ ಜೇನು ತುಪ್ಪ ಸಿಗುತ್ತೆ, ಅಥವಾ ನಾವು ಕುಟುಂಬ ಮಾಡ್ತೀವಿ, ಅಥವಾ ಮೇಣ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅನ್ನೋದು ಎಷ್ಟು ಸತ್ಯನೋ, ಜೇನು ಕುಲ ಇಲ್ಲ ಅಂದ್ರೆ ಮನುಷ್ಯ ಕುಲನೂ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ಅದ್ರ ಸಲುವಾಗಿ ಏನಾಗ್ತದೆ, ಪ್ರತಿಯೊಬ್ಬರು ಮಾಡ್ಬೇಕು. ಯಾಕಂದ್ರೆ ಇವತ್ತು ಹೆಂಗಂದ್ರೆ ಒಂದು ಕುಟುಂಬ ಅಂತಂದಾಗ ಒಂದು ಮಕ್ಕಳು ಮರಿ ಇದ್ದೇ ಇರ್ತಾರೆ. ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಇದ್ದೇ ಇರ್ತಾರೆ. ಇವತ್ತಿನ ಇದ್ರಲ್ಲಿ ನೀವು ಕಾಣ್ತಾ ಇರ್ಬೋದು, ನಾವು ಕಾಣ್ತಾ ಇರ್ಬೋದು, ಜಗತ್ನಲ್ಲಿ ನಡೀತಾ ಇರೋದು ಜೇನು ಕುಟುಂಬ ಅನ್ನೋದೇ ಇಲ್ಲ ಸರ್. ಅಂದ್ರೆ ಈ ಕುಟುಂಬ ಅಲ್ಲ, ಜೇನು ಕುಟುಂಬ. ಮನುಷ್ಯದಲ್ಲಿ ಜೇನು ಕುಟುಂಬ ಅಂತಾರೆ. ಆ ಥರ ಕುಟುಂಬನೇ ಇಲ್ಲ ಇವತ್ತು. ಯಾಕಂದ್ರೆ ಹೌದು, ಆ ಥರ ಇಲ್ವೇ ಇಲ್ಲ. ಒಬ್ಬೊಬ್ಬರು ಒಂದೊಂಥರ ಮನಸ್ಥಿತಿ, ಒಬ್ಬೊಬ್ರು ಒಂದೊಂಥರ. ಊಟಕ್ಕೆ ಅಂತ ಕೂಕೊಂಡ್ರೆ ಒಬ್ಬ ಹತ್ತೆದ್ದು ಊಟ ಮಾಡ್ತಾನೆ, ಒಬ್ಬ ವಿದ್ಯೆಟ್ಟ ಊಟ ಮಾಡ್ತಾನೆ, ಆ ಥರ ಮನಸ್ಥಿತಿ ಇದೆ. ನಾನು ಯಾಕೆ ಜೇನು ಪೆಟ್ಟಿಗೆ ಬಗ್ಗೆ ಅದು ಹೇಳಿದೆ ಅಂದ್ರೆ, ಇವತ್ತು ನೋಡಿ ಒಂದು ಒಗ್ಗಟ್ಟಾಗಿ ಸರ್, ಒಂದು ತೋರ್ಸೋಣ. ಒಂದು ತುಪ್ಪ ಕಟ್ಟಬೇಕು ಅಂದ್ರೆ ಒಂದು ಕುಟುಂಬ ಇರಬೇಕು ಅಂದ್ರೆ, ಕುಟುಂಬದಿಂದ ಹಿಡಿದು ಸೂಪರ್ ಚೇಂಬರ್ ಕಟ್ಟೋದ್ರಿಂದ ಹಿಡಿದು ಒಂದು ರಾಣಿ, ಕೆಲಸಗಾರಗಳಾಗಿರ್ಬೋದು, ಕೆಲಸಗಾರಗಳು ಅಥವಾ ಕಾರ್ಮಿಕಗಳ ಗಂಡುಗಳಾಗಿರ್ಬೋದು, ಇವೆಲ್ಲ ಇದ್ರೇನೆ ಒಂದು ಗೂಡು. ಅಂದರೆ ಈಗ ನಾವು ಹಿರಿಕರಲ್ಲಿ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಈ ಥರ ಇದ್ರೇ ಒಂದು ಕುಟುಂಬ. ಹೆಂಗೋ ಇದು ಹಂಗೆ ಜೇನುಗೂಡು ಒಂದು ಕುಟುಂಬ. ಅದ್ರ ಸಲುವಾಗಿ ನನಗೆ ಅದೊಂದು ತಲೆಯಲ್ಲಿ ಬಂತು ಸರ್. ಅದಕ್ಕೋಸ್ಕರ ಇದು ಯಾಕೆಂದರೆ ಇದರಿಂದ ನಾನು ಕಲ್ತಿದ್ದೀನಿ. ಜೇನುಗೂಡು ಇಡಬೇಕು, ಮಾಡಬೇಕು, ಅದರಿಂದ ದುಡ್ಡು ಬರುತ್ತೆ, ಉದ್ಯೋಗ ಆಗುತ್ತೆ, ಪಾಲಿನೇಷನ್ ಆಗುತ್ತೆ, ಅದರಿಂದ ಎಲ್ಲ ಸಿಗುತ್ತೆ ಅನ್ನೋದು ಎಷ್ಟು ಇದೋ ಅದರಿಂದ ನಾವು ಕಲಿಯೋದು ಅಷ್ಟೇ ಐತೆ ಸರ್ ಜೇನುಗೂಡಿಂದ. ಈಗ ಓಪನ್ ಮಾಡ್ತೀನಿ. ಎಲ್ಲರೂ ತರಬೇತಿ ತಗೊಂಡಿದ್ರಾ ಸರ್? ತರಬೇತಿ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ನಾನು ಎಲ್ಲೂ ತರಬೇತಿ ನೀವೇ ಕಲ್ತು ಮಾಡಿರೋದು? ನಾನೇ ಕಲ್ತ್ಕೊಂಡಿರೋದು. ನಾನು ಎಲ್ಲೂ ಹೋಗಿ ತರಬೇತಿ ತಗೊಂಡಿಲ್ಲ. ನಾನು ಜೇನು ಪೆಟ್ಟಿಗೆಗಳನ್ನು ಕೂಡ ಪ್ರೈವೇಟ್ ಅಲ್ಲೇ ತಗೊಂಬಂದಿದ್ದು. ಹಂಗಂತ ಹೇಳಿ KVK ಸಿಗುತ್ತೆ ತಗೊಂಡ್ಬರ್ಬೋದು, ತೋಟಗಾರಿಕೆ ಸಿಗಕ್ಕೆ ತಗೊಂಡ್ಬೋದು ಅಂತ ಹೇಳ್ತಾರೆ. ಇಲ್ಲಿ ನನ್ನ ಸಮಸ್ಯೆ ಏನು ಅಂತಂದ್ರೆ ನಾವು ಬೆಂಗಳೂರೇ ಹೋಗ್ಬೇಕು ಅಥವಾ KVKನೇ ಹೋಗ್ಬೇಕು. ಇಲ್ಲಿ ಜೇನಿನ ವಿಚಾರಕ್ಕೆ ಬಂದಾಗ ಜೇನ್ನ ಡಿವೈಡ್ ಮಾಡೋದಾಗಿರ್ಬೋದು, ಆ ಜೇನು ಪೆಟ್ಟಿಗೆನ ತಗೊಂಬರೋದಾಗಿರ್ಬೋದು, ಇದೆಲ್ಲ ನೈಟೇ ಕೆಲಸಗಳು. ಈ ನೈಟು ಅಂದಾಗ ನಾವು ದೂರ ಹೋಗಿ ಮಾಡಿ ತಗೊಂಬರಕ್ಕೆ ನಾವು ಒಬ್ಬಂಟಿಗರು ಆಗ್ತಿರಲಿಲ್ಲ. ನಮ್ಮ ಹತ್ರದಲ್ಲೇ ನಾವು ಹುಡಿಕೊಂಡು ತಗೊಂಬಂದು, ಯಾಕೆ ಅಂತಂದರೆ ಸ್ವಲ್ಪ ನಮಗೆ ಅವ್ರು ಆತ್ಮೀಯರಾಗಿರೋದ್ರಿಂದ, ಅದ್ರ ಬಗ್ಗೆ ತಿಳುವಳಿಕೆಗಳ್ನ ಹೇಳೋದ್ರಿಂದ ನಾವೇನು ಮಾಡಿದ್ವಿ, ಲೋಕಲಲ್ಲೇ ತಗೊಂಬಂದ್ವಿ ಸರ್. ಓಪನ್ ಮಾಡಿ ನೋಡೋಣ. ಇದನ್ನ ಏನು ಕಿಟ್ಟಿದ್ದೀನಿ ಅಂತಂದ್ರೆ, ಇದು ಬಿಸಿಲನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಮ್ಮ ಹತ್ರ ಇರೋದನ್ನೆಲ್ಲೋ ಕಸ ಬಿಸಾಕ ಬದಲು ಇದೊಂದು ಮೇಲೆ ಮುಚ್ಚುಳನೂ ಆಗ್ತೈತೆ. ಅಂದ್ರೆ ಅದ್ರ ಮೇಲೆ ತಣ್ಣಗಿರಕ್ಕೆ ಮುಚ್ಚುಳನೂ ಆಗ್ತೈತೆ, ಸೇಫ್ಟಿ ಆಗಿರುತ್ತೆ ಅಂತ ನಾನು ಅದನ್ನ ಇಟ್ಟಿದ್ದೀನಿ. ಇದು ಮ್ಯಾಗ್ಲು ಕ್ಯಾಪು ಸರ್, ಮೇಲ್ಗಡೆ ಕ್ಯಾಪು. ಇದನ್ನ ನಾವು ಜೇನು ಇದು ಮಾಡುವಾಗ ಇದನ್ನ ಅನ್ಬೇಕು ಒಂದು. ಆಮೇಲೆ ಸೂಕ್ಷ್ಮವಾಗಿ ಗಮನಿಸ್ಬೇಕು, ಸೂಕ್ಷ್ಮವಾಗಿ ತೆಗಿಬೇಕು. ಯಾಕೆಂದ್ರೆ ಈಗ ಏನಾಗುತ್ತೆ ಅಂದ್ರೆ, ಈಗ ಸ್ವಲ್ಪ ಬಿಸಿಲೈತೆ ಸರ್, ಅದ್ರ ಸಲುವಾಗಿ ಏನಾಗ್ತವೆ ಅಂದ್ರೆ ಅವು ಅಗ್ರೆಸಿವ್ ಆಗಿ ನಮ್ಮ ಚುಚ್ಚು ಅಂತ ಚಾನ್ಸಸ್ ಇರ್ತೈತೆ. ಸರಿ ಸರಿ. ಇದು ಕ್ಯಾಪು, ಮೇಲ್ಗಡೆ ಕ್ಯಾಪು ಸರ್. ಅದು ಕ್ಯಾಪ್, ಅದು ಮೇಲ್ಗಡೆ ಕ್ಯಾಪು, ಕೆಳಗಡೆ ಇಡ್ತೀನಿ. ಇದು ಕ್ಯಾಪ್. ಈಗ ನೀವೇನ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ಇದೆಲ್ಲ ತುಡುವೆ ಜೇನು. ಓಕೆ, ತುಡುವೆ ಜೇನು. ಇದು ಡಬಲ್ ಸೂಪರ್ ಚೇಂಬರ್ ಇಟ್ಟಿರೋದು ನಾನು. ಓಕೆನಾ? ಇಲ್ಲಿ ನೋಡ್ರಿ, ಇದು ತಳಮನೆ ಕೆಲಸ ಏನು ಅಂದ್ರೆ, ಈ ಜೇನುಗಳು ಏನ್ ಕಸ ಇರ್ತವೆ ಅದಿಲ್ಲೇ ಇಡೋದು. ಇಲ್ಲಿ ಏನ್ ಕಸ ತೋರ್ಸೋಣ ಆಮೇಲೆ. ಕಸ ಇರ್ತವೆ, ಈ ಕಸದಿಂದ ಮೇಣ್ದುಳ ಕ್ರಿಯೇಟ್ ಆಗಿ, ಮೇಣ್ದುಳ ಅಂದ್ರೆ ಅವರೇ ಕಾಳಲ್ಲಿ ಬರ್ತವೆ ಸರ್, ಆ ಹುಳ ಕ್ರಿಯೇಟ್ ಆಗಿ ಈ ಕುಟುಂಬ ಕೋಣೆಗತ್ತಿ ಕುಟುಂಬನ ಎಲ್ಲ ಫುಲ್ಲು ಇಂಟು ಮಾರ್ಕಲ್ಲಿ ಹೊಡೆದು ಆ ಕುಟುಂಬನ ಎದ್ದೋಗಂಗೆ ಮಾಡುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಈ ತಳಮನೆನ ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು, ತೆಗೆದು ಕ್ಲೀನ್ ಮಾಡ್ಬೇಕು. ಅಂದ್ರೆ ಹೆಂಗೆ ಅಂತಂದ್ರೆ, ಈಗ ತೆಗಿಯಕ್ಕಾಗಲ್ಲ ಸರ್, ಇದು ಫುಲ್ ಲಾಕ್ ಮಾಡಿರ್ತವೆ, ತುಪ್ಪ ಇಟ್ಟರಿಂದ ಫುಲ್ ಲಾಕ್ ಮಾಡಿರ್ತವೆ, ಡಿಸ್ಟರ್ಬ್ ಆಗ್ತವೆ. ಅವ್ನು ಡಿಸ್ಟರ್ಬ್ ಮಾಡೋದು ಬೇಡ. ನಾನು ಸುಮ್ಮನೆ ಇಮ್ಯಾಜಿನ್ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ. ಇದನ್ನ ಎತ್ಕೊಂತೀನಿ. ಈಗ ಎತ್ಕೊಂಡಿದ್ದೀನಿ ನಿಮ್ ಕಡೆ, ಹಿಂಗ್ ಎತ್ಕೊಂಡು ಹಿಂಗ್ ಇಡಬಾರ್ದು, ಹಿಂಗೆ ಇಡಬಾರ್ದು, ಹಿಂಗ್ ಇಡಬೇಕು. ಓಕೆನಾ? ಇದೇ ಪೆಟ್ಟಿಗೆ ಹಿಂಗ್ ಇಡಬೇಕು. ಹಿಂಗ್ ಇಟ್ಟಾಗ ಈ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪ್ ಅಲ್ಲಿ ಹುಳಗಳು ಹೋಗಕ್ಕೆ ಚಾನ್ಸ್ ಇರ್ತದೆ. ಅಂದ್ರೆ ಹೊರಗಡೆಯಿಂದ ಹುಳ ಬರ್ತಾ ಇರ್ತವೆ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿರೋ ಹುಳ ಅಂತಲ್ಲ, ಹೊರಗಡೆ ಆಹಾರ ತರಕ್ ಹೋಗಿರ್ತವೆ, ಮಕರಂದ ತರಕ್ ಹೋಗಿರ್ತವೆ, ಆ ಹುಳಗಳು ಬರ್ತಾ ಇರ್ತವೆ. ಆ ಹುಳುಗಳು ಬಂದ್ರೆ ಒಳಗಡೆ ಹೋಗಂಗೆ ಇರಬೇಕು. ಆಮೇಲೆ ತಳಮನೆ ಕ್ಲೀನ್ ಮಾಡೋದಿದ್ರೆ ಬೆಳಿಗ್ಗೆ ನೀವು ಒಂದು 8 ಗಂಟೆ ಒಳಗಡೆ, ಸಂಜೆ ಒಂದು 5 ಗಂಟೆ ಮೇಲ್ಗಡೆ, ಈ ತರ ಕ್ಲೀನ್ ಮಾಡ್ಬೇಕು. ಯಾಕಂದ್ರೆ ಅವಾಗ ಬಿಸಿಲಿರಲ್ಲ, ಅವು ನಿಮ್ಮನ್ನ ಚುಚ್ಚ ಅಂತ ಪ್ರಸಂಗ ಬರಲ್ಲ, ನಿಮ್ಗೆ ಅನುಕೂಲ ಆಗ್ತದೆ, ಆರಾಮಾಗಿ ಇದು ಮಾಡ್ಬೋದು. ಯಾಕೆಂದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ಜೇನುಳ ಅಂದ್ರೆ ಚುಚ್ಚುತ್ತವೆ ಅಂತಾನೆ ಎಷ್ಟೋ ಜನ ಜೇನು ಕೃಷಿ ಮಾಡ್ತಿಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಇಲ್ದೇನೆ ಎಷ್ಟೋ ಜನ ಮಾಡ್ತಿಲ್ಲ. ಪ್ರತಿಯೊಬ್ಬರು ಮಾಡಬೇಕು. ಯಾಕೆ ಅಂತಂದ್ರೆ ಸರ್, ಇವತ್ತಿನ ಇದರಲ್ಲಿ ಒಂದು ಹಂಗೆ ತೋರಿಸ್ತೀನಿ ನಿಮಗೆ.
ನೋಡಿ ಸರ್, ಇದು ಸ್ಮೋಕರ್. ಓಕೆನಾ? ನೀವು ಕೇಳಿದ್ರಿ ಇದೇನು ಅಂತ ಕೇಳಿದ್ರಿ. ಯಾಕೆ ಇದನ್ನ ಈಗ ಉರುವಾದ್ಮೇಲೆ ತೋರಿಸ್ತಿದೀನಿ ಅಂತಂದ್ರೆ, ಈಗ ನಾವೇನ್ ಮಾಡ್ಬೋದಾಯ್ತು, ಸ್ಮೋಕರ್ ಹಿಂಗ್ ಅನ್ಬೇಕಾಗಿತ್ತು. ಇದ್ರಲ್ಲಿ ಏನ್ ಹಾಕಿರ್ತೀವಿ ಅಂತಂದ್ರೆ, ಕಾಯಿ ಸಿಪ್ಪೆ ನಾರ್ನ ಹಾಕಿ ಅಥವಾ ಅಡಿಕೆ ಸಿಪ್ಪೆ ಹಾಕಿ ಹಿಂಗೆ ಬೆಂಕಿ ಕಡ್ಡಿ ಅಂದ್ರೆ ಒಂಚೂರು ಪೇಪರ್ ಹಾಕಿ ಬೆಂಕಿ ಕಡ್ಡಿ ಹಚ್ಚಿ ಹಿಂಗ್ ಗೀರಿ ಹಾಕ್ಬಿಟ್ಟು ಇದನ್ನ ಹಿಂಗ್ ಅಂದಾಗ ಇವೇನಾಗ್ತವೆ, ಎದ್ದೋಗ್ತವೆ ಗಾಳಿಗೆ. ಅಂದ್ರೆ ಅವು ಸ್ವಲ್ಪ ಮತ್ ಬಂದಂಗ ಆಗುತ್ತೆ, ಎದ್ದೋಗ್ತವೆ. ಅದನ್ನ ಮಾಡೋದ್ಕಿಂತ ನಾನು ಇಷ್ಟೇ ವಾಸಿ ನಾವೇನು ಮಾಡಲ್ಲ ನೋಡಿ, ಸ್ವಲ್ಪ ಧೈರ್ಯ ಇದೆ ನೋಡಿ. ಈ ತರ ಮಾಡೋದ್ರಿಂದ ಅವು ಒಳಕ್ ಹೋಗ್ತವೆ. ಓಕೆನಾ? ಓಕೆ. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ, ನಾವು ತೋರಿಸ್ತಾ ಇರೋದು ಕುಟುಂಬ ಕೋಣೆ, ತುಪ್ಪ ಇರೋ ಅಂತ ಕುಟುಂಬ ಕೋಣೆ. ಇಲ್ಲಿ ನೋಡಿ ಹಿಂಗ್ ಲಾಕ್ ಮಾಡಿರ್ತವೆ. ಇಲ್ಲಿ ಹತ್ರಕ್ಕೆ ತೋರಿಸಿ ಸರ್ ನೋಡಿ, ಈ ತರ ಇಲ್ಲಿ ಲಾಕ್ ಮಾಡಿರ್ತವೆ. ಈ ತರ ಲಾಕ್ ಮಾಡಿರೋದನ್ನ ಅವು ನಾವ್ ಎಷ್ಟೇ ತೆಗೆದ್ರು ಅವು ಆಲೆ ಸಾಯಂಕಾಲ ಅಷ್ಟೊತ್ತಿಗೆ ತಿರ್ಗ ಹಂಗೆ ಇದು ಮಾಡಿರ್ತವೆ ಸರ್. ಓಕೆನಾ? ಇದನ್ನ ನಾವೇನ್ ಮಾಡ್ಬೇಕು, ತೆಗಿತೀನಿ ಈಗ ನಾವೇನಾದ್ರೂ ಅವಕ್ಕೆ ಸ್ವಲ್ಪ ತೊಂದರೆ ಮಾಡಿದ್ರು, ತೆಗಿವಾಗ ಮಾಡುವಾಗ ಒಂದಕ್ಕೊಂದು ಏನಾದ್ರೂ ತೊಂದರೆ ಆದ್ರೂ ನಮ್ಮನ್ನ ಚುಚ್ಚೋ ಅಂತ ಚಾನ್ಸಸ್ ಇರ್ತದೆ. ನಾನು ಏನ್ ಗ್ಲೌಸ್ ಹಾಕೊಂಡಿದೀನಿ, ಇದು ಜಾರುತ್ತೆ, ಅವಕ್ಕೆ ಚುಚ್ಚಕ್ ಆಗಲ್ಲ, ಜಾರುತ್ತೆ ಸರ್. ತೋರಿಸ್ಬೋದು ಈಗ ಇದನ್ನ ನೀವು ತೋರಿಸಿ ನೋಡ್ರಿ. ನೀವೇನಾದ್ರೂ ಪ್ರಶ್ನೆ ಕೇಳೋದಾದ್ರೆ ಕೇಳ್ಬೋದು ಸರ್. ಈಗ ಇದು ನೋಡಾದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತೈತೆ, ಅಥವಾ ನಿಮ್ಮ ಬಾಲ್ಯಕ್ಕೆ ಹೋಗ್ತಿರೋ ಅಥವಾ ನಿಮ್ಮ ಅನುಭವಕ್ಕೆ ಹೋಗಿ ಕೇಳ್ತಿರೋ ಕೇಳಿ ಸರ್. ಈಗ ಇದ್ರಲ್ಲಿ ತುಪ್ಪ ಯಾವ್ದಿದೆ ಸರ್? ಸರ್ ಈಗ ಏನ್ ನಿಮ್ಗೆ ಕಾಣ್ತಾ ಇದೆ, ಇದೆಲ್ಲ ಪೂರ್ತಿ ತುಪ್ಪ. ಇದು ಪೂರ್ತಿ ತುಪ್ಪ. ಇಲ್ಲಿ ಏನಾಗಿದೆ ಅಂತಂದ್ರೆ ಫುಲ್ಲು ಸೀಲ್ ಮಾಡಿದಾವೆ. ನಿಮ್ಗೆ ಕಾಣಿಸ್ತಾ ಇದೆಯಾ? ಇದು ಫುಲ್ಲು ಸೀಲ್ ಮಾಡಿದಾವೆ. ಅದೆಲ್ಲ ಮೊಟ್ಟೆ ಅಲ್ಲ ಸರ್, ಇದು ಸೀಲ್ ಮಾಡೋದು. ಅಂದ್ರೆ ಏನು ಸೀಲ್ ಮಾಡೋದು ಅಂದ್ರೆ, ತುಪ್ಪ ಮಾಗೈತೆ ಅಂತ ಹೇಳಿ ಅವೇ ಸೀಲ್ ಮಾಡ್ತವೆ. ಸೀಲ್ ಮಾಡೋದು ಯಾವಾಗ ಅಂದ್ರೆ, ಅದರ ಔಷಧೀಯ ಗುಣ ಐತೆ ಅಂತ ಗೊತ್ತಾಗಿ ಇದರಲ್ಲಿ ಜೇನುತುಪ್ಪದಲ್ಲಿ ಗಾಳಿ ಆರಿಸ್ತವೆ ಸರ್. ಗಾಳಿನ ಆರಿಸಿ ಅವೇ ಫಿಲ್ ಮಾಡ್ತವೆ. ಅವು ಫಿಲ್ ಮಾಡಾದ್ಮೇಲೆ ನಾವು ಯಾರಿಗೆ ಆಗ್ಲಿ ತಕ್ಕೊಡುವಾಗ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ಇದನ್ನ ಕಟ್ ಮಾಡ್ತಾರ. ಒಂದ್ ಸೆಕೆಂಡ್ ತೋರಿಸ್ತೀನಿ. ಈಗ ಉದಾಹರಣೆ ತೋರಿಸ್ತೀನಿ ನೋಡ್ರಿ. ಇದನ್ನ ಎರಿತೀನಿ ನಾನು ಇಲ್ಲಿ, ಸುಮ್ಮನೆ ಲೈಟ್ ಆಗಿ ತೋರಿಸ್ತೀನಿ. ಈಗ ಎಕ್ಸ್ಟ್ರಾಕ್ಟ್ ಇಲ್ಲ, ಈಗ ಸುಮ್ಮನೆ ಸಿಂಪಲ್ ಆಗಿ ತೋರಿಸಿ ನೋಡ್ರಿ. ಇದನ್ನ ಎರಿತೀನಿ ನೋಡ್ರಿ, ಈ ತರ ಉರುತೀನಿ ನೋಡ್ರಿ, ಹಿಂಗೆ 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 ಎರಿತೀನಿ. ಓಕೆನಾ? ಇಲ್ಲಿ ತೋರ್ಸೋದಷ್ಟೇ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಕೆಲವೊಬ್ರಿಗೆ ಗೊತ್ತಾಗ್ಲಿ ಅಂತ ಈ ತರ ಎರಿತೀನಿ. ಓಕೆನಾ? ಈ ತರ ಎರೆದಾಗ ನೋಡಿ ಸರ್, ಬಂತ ತುಪ್ಪ ಐತೆ. ಈ ತರ ಮಾಗಿರ್ಬೇಕು. ಅವೇ ಕಂಪ್ಲೀಟ್ ಆಗಿ ಆ ತರ ಮಾಗದಾಗ ಇರ್ತವೆ ಸರ್. ಈ ತುಪ್ಪನ ನಾವೇನ್ ಮಾಡ್ತೀವಿ, ಎಲ್ಲ ಎರ್ದಿರ್ತೀವಿ ಅಂತ ಎಕ್ಸ್ಟ್ರಾಕ್ಟ್ ಅಲ್ಲಿ ಇರ್ತೀವಿ, ತಿರುಗಿಸ್ತೀವಿ, ತುಪ್ಪ ಎಲ್ಲ ಬರುತ್ತೆ. ಇಲ್ಲಿ ಏನ್ ಓಲ್ ಐತ, ಓಲ್ ಉಳ್ಕೊಂಡಿತೈತೆ, ಇಲ್ಲಿ ಕಾಣ್ತೈತೆ ಈ ತರ ಓಲ್ ಉಳ್ಕೊಂಡಿತೈತೆ. ಇದನ್ನ ತಿರ್ಗಾ ತಗೊಂಡ್ಬಂದ್ ನಾವ್ ಇದ್ರಲ್ಲೇ ಇಟ್ಟಾಗ ಇದೇ ಓಲಿಗೆ ತಿರ್ಗಾ ತುಪ್ಪ ಇಡ್ತವೆ. ಇಲ್ಲಿ ಏನ್ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ಈಗ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲ ಅಂದ್ರೆ, ನಾನು ಜೇನು ಕೃಷಿ ಮಾಡೋರ್ಗೆ ಹೇಳ್ತಿರೋದು, ಹೊಸ್ದಾಗ್ ಮಾಡ ಅಂತ. ಹೊಸ್ದಾಗ್ ಮಾಡ ಅಂತಾರ್ಗೆ ಸ್ವಲ್ಪ ಹಿಂದೆ ಹೋಗಿ. ಓಕೆನಾ? ಇರ್ಲಿ ನೋಡ್ರಿ, ಇದು ಏನಂತಂತಾರೆ ಸರ್, ಈ ಜೇನು ಹುಳ ಏನು ಕೆಲ್ಸಗಾರಗಳಿದೆ, ರಾಣಿ ಹುಳ ಬಂದ್ಬಿಟ್ಟು ನಿಮ್ಗೆ ಕನಿಷ್ಠ ಅಂದ್ರೆ 2 ವರ್ಷದಿಂದ 5 ವರ್ಷ ಬದುಕ್ತವೆ. ಕೆಲ್ಸಗಾರ ಹುಳ ಬಂದು ನಮ್ಗೆ 35 ದಿವಸ 45 ದಿವಸ ಬದುಕ್ತವೆ. ಅದೇ ಗಂಡು ಹುಳ 35 ದಿವಸ ಬದುಕ್ತವೆ. ಇಲ್ಲಿ ರಾಣಿ ಹುಳ ಕೆಲಸ ಬರೇ ಮೊಟ್ಟೆ ಇಕ್ಕದಷ್ಟೇ. 2000ದಿಂದ 5000ವರೆಗೂ ಮೊಟ್ಟೆ ಇಕ್ತತೆ, ಆಹಾರ ಚೆನ್ನಾಗಿದ್ದು, ವಾತಾವರಣ ಚೆನ್ನಾಗಿದ್ದು. ಅದಕ್ಕೆ ಈ ಕೆಲ್ಸಗಾರ ಹುಳ ಹೆಂಗಪ್ಪ ಅಂದ್ರೆ, ಇದಕ್ಕೆ ಮಕರಂದ ತರೋದು, ಈ ಮೇಣನ ಕಟ್ಟೋದು, ಆಮೇಲೆ ಈಗ ನಿಮಗೆ ಒಂದು ಚುಚ್ಚೋದು. ಈಗ ನಾನು ತೊಂದರೆ ಕೊಟ್ರೆ ನಮ್ಮನ್ನು ಚುಚ್ಚುತ್ತೆ. ನಮ್ಮ ಚುಚ್ಚೋದಾಗಿರ್ಬೋದು, ರಾಣಿನ ಕಾವಲು ಕಾಯೋದಾಗಿರ್ಬೋದು, ಗಂಡುಳ ಸಂತತಿ ಜಾಸ್ತಿ ಆದಾಗ ಕೊಲ್ಲೋದಾಗಿರ್ಬೋದು. ಇದೆಲ್ಲ ಕೆಲ್ಸಗಾರ ಹುಳ ಅಥವಾ ಕಾರ್ಮಿಕ ಹುಳದ ಕೆಲಸ. ಓಕೆನಾ? ಇದು ಏನಪ್ಪಾ ಅಂತಂದ್ರೆ ಮೈನು, ಇದ್ರಲ್ಲಿ ಏನಾದ್ರೂ ರಾಣಿ ಹುಳ ಇಲ್ದಂಗಾಗಿ ಡಿವೈಡ್ ಆಯ್ತು ಅಂದ್ಕೊಳ್ಳಿ. ಕೆಲವೊಂದ್ಸತಿ ನಾವು ಡಿವೈಡ್ ಮಾಡ್ದಂಗಿದ್ದಾಗ ಅದೇ ಡಿವೈಡ್ ಆಗುತ್ತೆ. ಆ ಡಿವೈಡ್ ಆಗುವಾಗ ಏನಾಗುತ್ತೆ ಅಂದ್ರೆ, ರಾಣಿ ಹುಳ ಇಲ್ಲ ಅಂದಾಗ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ಗೆ, ಇವು ಏನಾಗುತ್ತೆ ಅಂದ್ರೆ, ಇದ್ರಲ್ಲಿ ಯಾವ್ದೋ ಒಂದು ರಾಣಿ ಹುಳನ ಇವೇ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಗೂಡನ್ನ ಮುಂದುವರ್ಸ್ಕೊಂಡು ಬರ್ತವೆ. ಈ ತರ ಇದನ್ನ ನಾವು ಹಿಂಗೆ ಸೀಲ್ ಆಗೋವರೆಗೂ, ನಾನು ಸೀಲ್ ಆದ್ಮೇಲೆ ಎಲ್ಲರಿಗೂ ತುಪ್ಪ ಕೊಡೋದು. ಸೀಲ್ ಆಗದೇನೆ ಕೊಡಲ್ಲ. ಈಗ ಉದಾಹರಣೆ, ಇಲ್ಲಿ ಸೀಲ್ ಆಗಿಲ್ಲ, ನೀವು ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ಸೀಲ್ ಆಗಿಲ್ಲ ಸರ್. ಇಲ್ಲಿ ನೀವು ಗಮನಿಸಬಹುದು, ಇದು ಫುಲ್ ತುಂಬಸೈತೆ ಅಂತ ಅರ್ಥ. ನೋಡ್ರಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಫುಲ್ ತುಂಬಸೈತೆ, ಅದಕ್ಕೆ ಸೀಲ್ ಮಾಡವೆ. ಅದೇ ನೋಡ್ರಿ, ಇಲ್ಲಿ ಸೀಲ್ ಮಾಡಿದಾವೇನ? ಇಲ್ಲ ನೋಡ್ರಿ, ಇಲ್ಲಿ ಫುಲ್ ಸೀಲ್ ಮಾಡ್ತಾ ಇದಾವೆ, ಅದಕ್ಕೆ ಅವು ಸೀಲ್ ಮಾಡಿ ಫುಲ್ ತುಂಬಿಸ್ತಾ ಇದಾವೆ, ಅದಕ್ಕೆ ಸೀಲ್ ಮಾಡಿಲ್ಲ. ಫುಲ್ ತುಂಬಿಸಾದ್ಮೇಲೆ ಸೀಲ್ ಮಾಡಿ. ಇದು ಜೇನು ಹುಳುಗಳ ಲಕ್ಷಣ. ನಾನು ಯಾಕೆ ಇದನ್ನ ಇಷ್ಟಪಡ್ತೀನಿ ಅಂದ್ರೆ, ಒಂದು ಓಲ್ ಅಂದ್ರೆ ಉದಾಹರಣೆ ಏನಪ್ಪಾ ಅಂದ್ರೆ, ಒಂದು ಇದರಿಂದ ಇಷ್ಟು ಒಂಚೂರು ಹಿಂಡ್ರಿ ಅಂತ ಕಡಿ, ಇಷ್ಟು ಒಂಚೂರು ಒಂದು ಚಮಚ ತುಪ್ಪ ಬರಕ್ಕೆ ಸರ್ 12 ಹುಳುಗಳು ಕೆಲಸ ಇರ್ತೈತೆ. 12 ಹುಳುಗಳು ಕೆಲಸ, ಒಂದು ಚಮಚ ತುಪ್ಪ.
ಅದು ಕನಿಷ್ಠ ಅಂದ್ರೆ ಒಂದು ಹುಳ ಈ ಕಾಣ್ತಾ ಇದೆ ನಿಮ್ಗೆ ಕಾಣಕ್ಕೆ. ಅಂದ್ರೆ ನಾನು ಯಾಕೆ ಇದನ್ನ ಬಿಡಿಸಿ ಹೇಳ್ತಾ ಇದ್ದೇನೆ ಅಂದ್ರೆ ಜೇನುಹುಳುಗಳದು ಕೆಲಸ ಏನು, ಅದ್ರ ಮೌಲ್ಯ ಏನು ಅಂತ ಎಷ್ಟೋ ಜನಗಳು ಗೊತ್ತೇ ಇಲ್ಲ. ಜೇನು ಪೆಟ್ಟಿಗೆ ಇಟ್ಟ ತಕ್ಷಣ ದುಡ್ಡು ಬತ್ತೈತಾ ತುಪ್ಪ ಬತ್ತೈತಾ ಅಂತಾನೆ ಮಾತ್ರ ಕೇಳ್ತಾರೆ. ನನಗೆ ಹಂಗಂದಾಗ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂತಂದ್ರೆ ಅದ್ರ ಕೆಲಸ ಏನು ಅಂತ ಗೊತ್ತಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸರ್, ಈ ಜೇನುಹುಳ 35 ದಿವಸಕ್ಕೊಂದು ಸತ್ತೋಗುತ್ತೆ. ಈ ತುಪ್ಪ ಇಡಬೇಕು ಅಂದ್ರೆ 2 ಸಂತತಿ ಕಳಿಬೇಕು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 2 ಸಂತತಿ ಕಳಿಬೇಕು. ಈಗ ನಮ್ಮ ಮನುಷ್ಯ ಕುಲ ಅಂದ್ರೆ ಕನಿಷ್ಠ ಅಂದ್ರೆ ಮನುಷ್ಯನ ಆಯಸ್ಸು 100 ಅಂತೀವಿ, ಈಗೆಲ್ಲಕ್ಕೆ 100 ಇಲ್ಲ ಹಂಗೆ. ಅದೇ ಆ ಸಂತತಿ ಕಳೆದು ಬರ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ತುಪ್ಪ ಇಡಬೇಕು ಅಂದ್ರೆ ಒಂದ್ ದಿವಸಕ್ಕೆ 40,000 ಹೂವು ಪಾಲಿನೇಷನ್ ಮಾಡ್ತವೆ ಒಂದು ಜೇನುಹುಳ. ಇಷ್ಟು ಇವು ತಗೊಬಂದು ಇದ್ರೊಳಗಡೆ ಇಟ್ಟು ಮಾಡಿ ಅದು ಅಷ್ಟು ಔಷಧೀಯ ಗುಣ ಇರೋದಕ್ಕೆ ಅದನ್ನ ನಾವು ಜೇನುತುಪ್ಪ ಅಂತ ಕರಿತೀವಿ. ಆಮೇಲೆ ಈ ಜೇನು ಇದರಲ್ಲಿ ನಾನು ಹೇಳಿದೆ ಆಗ್ಲೇ, ರಾಣಿ ಜೇನು, ಗಂಡು ಜೇನು, ಆಮೇಲೆ ಈ ಕೆಲ್ಸಕಾರ ಹುಳ ಅಂತ ಬರ್ತವೆ. ಓಕೆನಾ? ಇವು ಏನಪ್ಪಾ ಅಂತಂದ್ರೆ ಇದರಲ್ಲಿ ಈ ಜೇನು ಕೃಷಿಯಲ್ಲಿ ಅದು ಇದ್ರದ್ದು ಇದು ಬಂದು ಅಂದ್ರೆ ಹೆಂಗಪ್ಪ, ಇದು ಕಾಲ ಬರ್ತವೆ, ಜೇನು ಹುಳುಗಳಲ್ಲಿ ಕಾಲ ಬರ್ತವೆ. ಇದು ಏನು ಅದು ಜೇನುತುಪ್ಪ ಬರೋದೇ ಒಂದ್ ಕಾಲ, ಅಂದ್ರೆ ಇದು ಸೀಸನ್ ಅದೇ ಒಂದ್ ಕಾಲ. ಆಮೇಲೆ ಇದ್ರದ್ದು ಅದು ಮೊಟ್ಟೆ ಇಡೋದು ಇದು ಮಾಡೋದೇ ಒಂದ್ ಕಾಲ, ಇದ್ರದ್ದು ಅಭಾವದೇ ಒಂದ್ ಕಾಲ. ಈಗ ಜನವರಿಯಿಂದ ಹಿಡಿದು ಹತ್ತತ್ರ ಮೇ ಜೂನ್ ವರ್ಗುನು ಇದು ಜೇನು ಕಾಲ, ಸುಗ್ಗಿ ಕಾಲ ಅಂತ ನಮ್ಮ ಇದರಲ್ಲಿ, ನಮ್ಮ ಅದು ಜೇನು ಭಾಷೆಯಲ್ಲಿ ಸುಗ್ಗಿ ಕಾಲ. ಇನ್ನ ಜುಲೈಯಿಂದ ಹಿಡಿದು ಅಕ್ಟೋಬರ್ ವರ್ಗು ಅಭಾವ ಕಾಲ. ಅವಾಗೆಲ್ಲ ನಮ್ಗೆ ಮಳೆ ಆಗ್ತಾ ಇರ್ತೈತೆ, ಅವಾಗ ಅಭಾವ ಕಾಲ. ಈ ಅಕ್ಟೋಬರ್ ಇಂದ ಹಿಡಿದು ನೆಕ್ಸ್ಟ್ ಡಿಸೆಂಬರ್ ವರ್ಗುನು ಮೊಟ್ಟೆ ಇಡ್ತವೆ ಸರ್. ಇವು ಸಂತತಿ ಕಾಲ. ಇವು ಈ ತರ ಇದರಲ್ಲಿ 3 ತರ ಕಾಲ ಬರುತ್ತೆ ಸರ್. ಈಗ ರಾಣಿ ಜೇನು ಇದ್ರೊಳಗೆ ಐತಾ? ರಾಣಿ ಜೇನು ಇದ್ರೊಳಗಡೆ ಇರುತ್ತೆ ಸರ್, ಇದ್ರೊಳಗಡೆ ಐತೆ. ಅದು ಈಚೆಗೆ ಬರಲ್ಲ, ಅಷ್ಟು ಸುಲಭನಾಗಿ ಈಚೆಗೆ ಬರಲ್ಲ. ಅದು ಯಾವಾಗ ಈಚೆಗೆ ಬರುತ್ತೆ ಅಂದ್ರೆ ಅದನ್ನ ಮೀಟ್ ಆಗಕ್ಕೆ ಗಂಡು ಹುಳುಗಳು ಬರ್ತವೆ, ಅವಾಗ ಮೀಟ್ ಆಗೋ ಸಮಯದಲ್ಲಿ ಈಚೆಗೆ ಬರುತ್ತೆ. ಅದು ಬಿಟ್ಟರೆ ಈಚೆಗೆ ಬರಲ್ಲ. ನಾವು ಡಿವೈಡ್ ಮಾಡಿ ಕೊಡುವಾಗ ನಮಗೆ ಕಾಣುತ್ತೆ. ಆದಷ್ಟು 3ನೇ ಫ್ರೇಮಲ್ಲಿ ಇರುತ್ತೆ, ಕೆಲವೊಂದ್ಸತಿ 7ನೇ ಫ್ರೇಮಲ್ಲಿ ಇರುತ್ತೆ. ಅದನ್ನ ನೋಡಿ ಕೊಡಬೇಕು. ಕೆಲವೊಬ್ರು ಯಾರೇ ಜೇನು ಪೆಟ್ಟಿಗೆ ಇದ್ರು ನೀವು ರಾಣಿ ಹುಳ ಆಯ್ತು ಇಲ್ಲೋ ಅಂತ ನೋಡಿ ಗಮನಿಸಿ ತಾಂಬರ್ರಿ. ತೊಂದ್ರೆ ಇಲ್ಲ. ಅದಿಲ್ಲ ಅಂದ್ರೂ ಕನಿಷ್ಠ ಅಂದ್ರೆ ಇದ್ರೊಳಗಡೆ ಇರೋದ್ರಲ್ಲಿ ಯಾವ್ದೊಂದು 24 ದಿನದೊಳಗಡೆ ಒಂದು ಕ್ರಿಯೇಟ್ ಆಗುತ್ತೆ, ತೊಂದ್ರೆ ಇಲ್ಲ. ಆದ್ರೆ ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ 7 ದಿವಸಕ್ಕೊಂದ್ಸತಿ ನಾವು ಇದನ್ನ ತಳಮಣಿನ ಕ್ಲೀನ್ ಮಾಡ್ಕೊಂಡು ಸಲ್ಲುತ್ತಾ ಬಂದ್ರೆ ನಮಗೆ ಯಾವ್ದು ತೊಂದರೆ ಇಲ್ಲ. ಆಮೇಲೆ ಈ ಗೊದ್ದ, ಇರುವೆ, ಕೆಂಜ್ಗ, ಸೀಮೆ ಈ ತರದವು ಅಟ್ಯಾಕ್ ಮಾಡಂತ ಇರ್ತದೆ. ಈಗ ನೀವೇ ನೋಡ್ತೀವಿ ಬರಕಿನ ಮುಂಚೆ ಒಂದ್ ಜೇಡು ಹುಳ ಅಟ್ಯಾಕ್ ಮಾಡ್ತಾ ಇತ್ತು, ಕಣಜ ಅಟ್ಯಾಕ್ ಮಾಡ್ತಾ ಇತ್ತು. ಅದೇನ್ ಮಾಡ್ತದೆ ಅಂದ್ರೆ ಬಂದು ಎತ್ಕೊಂಡು ಹೋಗಂತ ಚಾನ್ಸಸ್ ಇತ್ತು. ಈ ತರ ಎಲ್ಲ ಅಟ್ಯಾಕ್ ಆಗ್ತದೆ. ನಾನು ಸುಮ್ನೆ ಪೆಟ್ಟಿಗೆ ಯಾರೋ ಇಟ್ಟವನೆ ಅಂತ ಹೇಳಿ ಪೆಟ್ಟಿಗೆ ಇಡೋದಲ್ಲ, ಅದ್ರ ಬಗ್ಗೆ ತಿಳಿದು ಮಾಡಿದ್ರೆ ನೀವು ಅದನ್ನ ಅದರಲ್ಲಿ ಯಶಸ್ವಿ ಆಗಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ನಾವು ಈ ತರ ಚಾಕೆ ಇಟ್ಟ ಮೇಲೆ ಎಷ್ಟು ದಿನಕ್ಕೆ ಅದು ಜೇನು ಸಿಗುತ್ತೆ ನಮಗೆ? ನಾನು ಅದನ್ನೇ ಸರ್ ನಿಮ್ಗೆ ಹೇಳಿದ್ದು. ಇಲ್ಲಿ ಈಗ ಏನಾಗುತ್ತೆ ನಿಮ್ಗೆ, ನೀವು ನೋಡ್ರಿ 1 2 3 4 ಇದೊಂದು 5 6 7 ಫ್ರೇಮ್ ಇಟ್ಟಿದ್ದೀನಿ. ಟೋಟಲ್ ಆಗಿರೋದು ಇದು 8 ಫ್ರೇಮ್. ನಾನು ಯಾಕೆ 7 ಫ್ರೇಮ್ ಇಟ್ಟಿದ್ದೀನಿ ಅಂದ್ರೆ ನನಗೆ ಈ ತರ ಸ್ವಲ್ಪ ಗ್ಯಾಪ್ ಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಟಾಗ ಅನುಕೂಲನೂ ಐತೆ ಅನಾನುಕೂಲನೂ ಐತೆ. ನೋಡಿ, ಗ್ಯಾಪ್ ಕೊಟ್ಟಾಗ ಕೆಲವೊಂದು ಏನಾಗುತ್ತೆ ಅಂದ್ರೆ ಇವಕ್ಕೆ ಓಡಾಟ ಮಾಡಕ್ಕೆ ಮಟ್ಟಕ್ಕೆ ಇಡಕ್ಕೆ ಅನುಕೂಲ ಆಗುತ್ತೆ. ಅನಾನುಕೂಲ ಏನಾಗುತ್ತೆ ಇಲ್ಲೇ ತೋರಿಸಿ ನೋಡ್ರಿ. ಇಷ್ಟು ಗ್ಯಾಪ್ ಆಗಿರೋದಕ್ಕೆ ಇಷ್ಟು ದೊಡ್ಡದಾಗ ಕೊಟ್ಟೈತೆ. ಆಮೇಲೆ ಇಲ್ಲಿ ಸ್ವಲ್ಪ ವೇಸ್ಟ್ ಆಗುತ್ತೆ. ನಾನು ಒಟ್ನಲ್ಲಿ 7 ಫ್ರೇಮ್ ಇಟ್ಟಿದ್ದೀನಿ. ಏನಾಗುತ್ತೆ ಅಂತಂದ್ರೆ ನೀವ್ ಹೇಳಿದ್ರಿ ಎಷ್ಟು ದಿನ ಬೇಕು ಅಂತ. ನಮಗೆ ಯಾರೇ ಒಬ್ರು ಪೆಟ್ಟಿಗೆ ಕೊಡುವಾಗ 3 ಫ್ರೇಮ್ ಅಥವಾ 4 ಫ್ರೇಮ್ ಕೊಡ್ತಾರೆ ಒಂದು ಬಾಕ್ಸ್ ಅಂತ ಕೊಟ್ಟಾಗ. ಹೆಂಗೆ ಸ್ಟ್ಯಾಂಡು, ತಳಮನೆ, ಕುಟುಂಬ ಕೋಣೆ, ಒಂದು ಸೂಪರ್ ಚೇಂಬರು, ಇದ್ರೊಳಗಡೆ ಕಾಲೋನಿ. ಇದನ್ನ ಕಾಲೋನಿ ಅಂತೀವಿ. ಇದು ಸೂಪರ್ ಚೇಂಬರು ಇಲ್ಲಿ ಕುಟುಂಬ ಕೋಣೆಯಲ್ಲಿ, ಇದನ್ನ ಕಾಲೋನಿ ಅಂತೀವಿ. ಈ ಕಾಲೋನಿಯಲ್ಲಿ 3 ಕೊಡ್ತಾರೆ. ಆ 3 8 ಬರಬೇಕು. ಕಟ್ಕೊಂಡ್ 8 ಬರ್ಬೇಕು. ಅದಕ್ಕೆ ಬರೋದು ಹೆಂಗೆ ಅಂತಂದ್ರೆ ಆ ಡಿವೈಡ್ ಮಾಡಿದಾಗ ನಾವು ಶುಗರ್ ಫೀಡಿಂಗ್ ಕೊಡ್ತೀವಿ. ಜಾಸ್ತಿ ಬೇಡ, ಒಂದ್ ವಾರ 10 ದಿವಸ ಶುಗರ್ ಫೀಡಿಂಗ್ ಮಾಡೋದು ಸಾಕು. ಅಂದ್ರೆ ನಾವೇನ್ ಮಾಡ್ತೀವಿ, 3 ಲೋಟ ಸಕ್ಕರೆಗೆ 2 ಲೋಟ ಸಕ್ಕರೆಗೆ 3 ಲೋಟ ನೀರು ಹೋಯ್ತೀವಿ. 2 ಲೋಟ ಸಕ್ಕರೆಗೆ 3 ಲೋಟ ನೀರು ಹೋಯ್ತು ಒಂದು 10 ದಿವಸ ಕೊಡ್ತೀವಿ. ಯಾಕೆಂದ್ರೆ ಆ ಡಿವೈಡ್ ಆಗಿ ಬಂದಿರ್ತವೆ, ಅವು ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ಲ, ಆಹಾರ ಹುಡ್ಕಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಅದಕ್ಕೆ ಶಕ್ತಿ ಬರ್ಲಿ ಅನ್ನೋದಕ್ಕೋಸ್ಕರ ನಾವು ಒಂದು ಕೊಡ್ತೀವಿ. 10 ದಿವಸ ಕೊಟ್ರೆ ಸಾಕು. ಆಮೇಲೆ ನೆಕ್ಸ್ಟ್ ಏನ್ ಬೇಕಾಗಲ್ಲ ಸರ್. ಟೋಟಲ್ ಆಗಿ ಅವೇಡ್ಕವೆ ಮುತ್ತ ಇರೋ ಹೂವ ಮಕರಂದ ವಾದವನ್ನು ತಗೊಂಬಂದು ಕಟ್ಕೊಂಡು ರೆಡಿ ಆಗ್ತವೆ. ಆ 8 ಫ್ರೇಮಿಗೆ ಬಂದಾದ್ಮೇಲೆ ಇದನ್ನ ಕೊಡ್ತೀವಿ, ಸೂಪರ್ ಚೇಂಬರ್. ಈಗ ನೀವು ಊಹೆ ಮಾಡಬಹುದು. ನಾನು ನೋಡ್ರಿ, ಈಗ ಈ ಕುಟುಂಬ ಕೋಣೆಯಿಂದ ನಾನು ಈ ಸೂಪರ್ ಚೇಂಬರ್ ಇಲ್ಲೊಂದು ಇಟ್ಟಿದ್ದೀನಿ. ಇದನ್ನ ತುಂಬಿಸಿ ಇದಕ್ ಬಂದು ಕಟ್ಟಿದಾವೆ ನೋಡ್ರಿ. ಅಲ್ಲಿ 1 2 3 4 5 ಕಟ್ಟಿದಾವೆ. ಇನ್ನೊಂದ್ 2 ಕಟ್ಬಿಟ್ರೆ ನಾನು ಇದನ್ನು ತೆಗಿಬಹುದು. ಅದ್ರ ಜೊತೆ ತೆಗಿಯೋದು ಯಾವಾಗ ನಿಮ್ಗೆ ಫುಲ್ ಸೀಲ್ ಆಗ್ಬೇಕು. ಅದಕ್ಕೆ ಕೆಲವರು ತುಪ್ಪ ಕೇಳ್ತಾ ಇರ್ತಾರೆ, ನಾನು ಫುಲ್ ಸೀಲ್ ಆಗೋರು ಕೊಡಲ್ಲ. ಆಮೇಲೆ ನಾನೇನ್ ಮಾಡ್ತಾ ಇದ್ದೀನಿ, ಯಾರಿಗಾರು ತುಪ್ಪ ಬೇಕು ಅಂದ್ರೆ, ಸರ್ ನಾನು ತುಪ್ಪ ಬೇಕು ಅಂದ್ರೆ ನಾನೇನ್ ಮಾಡಿದ್ದೀನಿ ಅಂದ್ರೆ ಅವರೇ ಕಣ್ಣಾರೆ ಬಂದು
ಈಗ ಹಿಂಗೆ ಕಣ್ಣೆದಿಗೆ ನನ್ನಂಗೆ ಈ ತರ ಹಾಕೊಂಡು ಮಾಡಿ ಹೇಳ್ಕೊಡ್ತೀನಿ ಹಿಂಗೆಲ್ಲ ಮಾಡಿ ಎಕ್ಸ್ಟ್ರಾಕ್ಟ್ ಅಲ್ಲಿ ಇಟ್ಟು ತೆಗೆದು ಅವರೇ ತಗೊಂಡು ಹೋದ್ರೆ ಯಾವುದೇ ರೀತಿ ಸಂಶಯ ಇರಲ್ಲ. ಕಾರಣ ಯಾಕೆ, ಅವನು ಬೆಲ್ಲ ಬೆರೆಸವನೆ, ಸಕ್ಕರೆ ಬೆರೆಸವನೆ, ಅನುಮಾನವಾಗಿ ನೋಡೋದು ಇದೇನು ಇರಲ್ಲ. ಕಂಪ್ಲೀಟಾಗಿ ಬರಬೇಕು. ನಾನು ಅದೇ ಹೇಳ್ತಿರೋದು ಸರ್, ನಿಮ್ಗೆ 1 kg ಬೇಕಾ, ಅರ್ಧ kg ಬೇಕಾ, ಸ್ಪಾಟಿಗೆ ಬರಬೇಕು, ನೀವೇ ತೆಗಿಬೇಕು, ಅನುಭವನೂ ತಗೊಂಡಂಗೆ ಆಕತ್ತೆ, ನೀವೇ ತಗೋಬೇಕು, ನೀವೇ ಹೋಗ್ಬೇಕು. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಎಲ್ಲರೂ ಬಂದು ಮಾಡೋಕ್ಕಾಗಲ್ಲ. ಈಗ ಚಿಕ್ಕಮಂಗ್ಳೂರಲ್ಲಿ ಬಂದು ತುಮಕೂರಿಗೆ ಬಂದು ಮಾಡೋಕ್ಕಾಗಲ್ಲ. ನಾನು ಹೇಳ್ತಿರೋದು ನಮ್ಮ ಸುತ್ತಮುತ್ತದವ್ರಿಗೆ ಆಫರ್ ಅಂದ್ರೆ ನಮ್ಮ ಮುದುಮಾಡುಗು ಊರು ಆಗಿರ್ಬೋದು, ಆಮೇಲೆ ಕಳ್ಳಂಬೆಳ ಹೋಬಳಿ ಆಗಿರ್ಬೋದು, ಶಿರಾ ತಾಲೂಕರಿಗೆ ಇಷ್ಟು ಈರ್ಗೆ ಒಳಪಟ್ಟಂತೆ ನಾನು ಹೇಳ್ತಾ ಇರೋದು ಅನುಕೂಲ ಆಗುತ್ತೆ. ಅಂದ್ರೆ ಕಲ್ತಂಗೂ ಆಗುತ್ತೆ, ಇದ್ರ ಮೇಲೆ ಒಂದು ಆಸಕ್ತಿನೂ ಬಂದಂಗಾಗುತ್ತೆ, ಇದ್ರ ಮೌಲ್ಯಗಳು ತಿಳ್ಕೊಂಡಂಗಾಗುತ್ತೆ. ಆಮೇಲೆ ಇದು ಕಣ್ಣೆದ್ರಿಗೆ ನೋಡಿ ನಾವು ಒಳ್ಳೆ ಹಂಗೆ ನೈಸರ್ಗಿಕವಾಗಿ ಸಿಕ್ಕದಂತಹ ಆರ್ಗ್ಯಾನಿಕ್ ಅಲ್ಲಿ ಸಿಕ್ಕದಂತಹ ಪ್ರಾಡಕ್ಟ್ ತಗೊಂಡು ಹೋದಂಗೂ ಆಗುತ್ತೆ, ರೈತರಿಂದ ರೈತರಿಗೆ ಹೋದಂಗಾಗುತ್ತೆ. ಇದು ನನ್ನ ಉದ್ದೇಶ ಸರ್. ಈ ಥರ ಸ್ವಲ್ಪ ಹಿಂದೆ ಹೋಗಿ ಸರ್, ನೀವು ಹಿಂದೆ ಹೋಗಿ. ಸುಮಾರು ಎಷ್ಟೋ ಪೆಟ್ಟಿಗೆಗಳು ಇಟ್ಟಿದ್ದೀರಾ ಸರ್? 9 ಪೆಟ್ಟಿಗೆ ಇಟ್ಟಿದ್ದೀನಿ ಸರ್. 9 ಪೆಟ್ಟಿಗೆ. 9 ಪೆಟ್ಟಿಗೆಯಿಂದ ನಿಮಗೆ ಸುಮಾರು ಎಷ್ಟು kg ತುಪ್ಪ ಸಿಗ್ಬೋದು ಸರ್? ಒಂದು ಪೆಟ್ಟಿಗೆಯಿಂದ ನಾವು ಆಹಾರ ಚೆನ್ನಾಗಿ ಸಿಕ್ಕಿದ್ರೆ 3 kg ತೆಗಿಬಹುದು. ಒಂದು ಪೆಟ್ಟಿಗೆಯಿಂದ 3 kg ಅಂದ್ರೆ ಹಂಗಂತ 3ರಿಂದ ಜಾಸ್ತಿ ತೆಗಿಬಹುದು, 3ರಿಂದ ಕಮ್ಮಿ ತೆಗಿಬಹುದು. ಇಲ್ಲಿ ನೀವು ನಿಮ್ಮ ಸುತ್ತಮುತ್ತ ವಾತಾವರಣ ಅಥವಾ ನಿಮ್ಮ ಗೂಡು ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ನಾವು ಏನ್ ಆಹಾರ ತಿಂತೀವಿ ಅದು ಕೆಮಿಕಲ್ ಅಥವಾ ಸಾವಯವನ ಅಂದ್ರೆ ಡಿಪೆಂಡ್ ಆಗುತ್ತೆ, ಅದ್ರ ಮೇಲೆ ನಮ್ಗೆ ಆರೋಗ್ಯ ಸಿಗೋದು. ಹಂಗೆ ಇದು ಅಷ್ಟೇ, ಇದ್ರ ಗೂಡು ಅಂದ್ರೆ ರಾಣಿ ಗಿಡ ಮೊಟ್ಟೆ ಮೇಲೆ ಆ ಗೂಡು ಹೆಂಗೈತೆ ಅದ್ರ ಮೇಲೆ ನಮ್ಮ ಸುತ್ತಮುತ್ತ ಇರೋ ವಾತಾವರಣ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನ್ ಕನಿಷ್ಠ ಅಂತ ಅಂದ್ರೆ ಒಂದು 3ರಿಂದ 4 kg ಒಂದ್ ಪೆಟ್ಟಿಗೆಯಿಂದ ತೆಗಿತಾ ಇದೀನಿ ಸರ್. ಕೆಲವೊಂದು ಸತಿ ಏನಾಗುತ್ತೆ ಅಂತಂದ್ರೆ ಮಾರ್ಚಿ ಕಳೆಯೋದ್ರ ಒಳಗಡೆನೆ ತುಪ್ಪ ಬರುತ್ತೆ, ತಿರ್ಗಾ ಇನ್ನೇನ್ ಜೂನ್ ಕಳೆಯೋದ್ರೊಳಗೆ ಇನ್ನೊಂದ್ಸತಿ ತುಪ್ಪ ತೆಗಿಬಹುದು. ನಾನು ಏನ್ ಹೇಳದೆ ಅಂದ್ರೆ ನೀವು ಹೆಚ್ಚಿಗೆ ತೆಗಿಬೇಕು ಅಂದ್ರೆ ಅದನ್ನ ಹೇಳಿದಲ್ಲ, ಇದನ್ನ ಉಳಿಸ್ಕೋಬೇಕು. ಕೊಯ್ದು ಎಕ್ಸ್ಟ್ರಾ ಅಲ್ಲಿ ತೆಗೆದು ತಿರ್ಗಾ ಇದನ್ನೇ ಕೊಟ್ಟಾಗ ಈ ಕೆಲಸ ಇರಲ್ವಲ್ಲ ಸರ್, ರೊಟ್ಟಿ ಕಟ್ಟ ಕೆಲಸ ಇರಲ್ಲ. ಯಾಕಂದ್ರೆ 2 ಸಂತತಿ ದಾಟ್ ಬರ್ಬೇಕಲ್ಲ, ಅದ್ರ ಶ್ರಮ ಉಳಿತೈತೆ ನಮ್ಗೆ. ಅದ್ರ ಸಲುವಾಗಿ ಹೇಳ್ತಾ ಇರೋದು. ಹಿಂಗ್ ಮಾಡಿದಾಗ ನಾವು ಕನಿಷ್ಠ ಒಂದು 4 kg ತೆಗಿಬಹುದು. ಒಂದು ಪೆಟ್ಟಿಗೆಯಿಂದ 4 kg ಅಂದ್ರೆ 4 9 27 kg ತುಪ್ಪ ಬಂತು. ಈ ತರ. ಓಕೆ ಸರ್, ಒಳ್ಳೆ ಉತ್ತಮವಾದ ಒಂದು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ಸರ್. ಯಾಕೆ ಅಂತಂದ್ರೆ ಇವತ್ತು ಪ್ರತಿಯೊಬ್ಬರಲ್ಲೂ ಒಂದೊಂದ್ ತರ ಜ್ಞಾನ, ಒಂದೊಂದ್ ತರ ಟ್ಯಾಲೆಂಟ್ ಐತೆ. ಅದನ್ನ ಹೊರ ತರ ಅಂತ ಕೆಲಸ ಮಾಡ್ತಾ ಇದೀರ. ಯಾಕೆಂದ್ರೆ ಎಷ್ಟೋ ರೈತರು ಮಕ್ಕಳು ಇವತ್ತು ಬೆಳಕಿಗೆ ಬಂದಿಲ್ಲ, ಇವತ್ತು ಯಾರು ಎಲ್ಲಿ ಅವ್ರು ಅನ್ನೋದು ಗೊತ್ತಿರಲ್ಲ. ಈಗ ನಿಮ್ಮ ವೀಕ್ಷಕರ ಮೂಲಕ ಒಬ್ರಿಂದ ಒಬ್ರಿಗೆ ಸಹಾಯನೂ ಆಗುತ್ತೆ. ಹಿಂಗ್ ಯಾರೋ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ನಿಮ್ಮ ಚಾನಲ್ ನೋಡ್ತಾರೆ, ಏನ್ ತುಮಕೂರರಂತೆ, ನಿಮ್ ಸಿರದರಂತೆ, ಹಿಂಗಂತೆ ಹಂಗಂತೆ ಅಂತ ಅವ್ರ ಮೂಲಕ ನಮ್ಗೆ ಒಂದು ಸೇತುವೆಯನ್ನು ಕಳ್ಸಿಕೊಡ್ತೀರಾ. ಆಮೇಲೆ ನಮ್ಮ ಅನುಭವಗಳನ್ನ ಅವ್ರಿಗೆ ನೀವು ಹೆಂಗಪ್ಪ ಅಂದ್ರೆ ಆತ್ಮೀಯವಾಗಿ ಹತ್ರವಾಗಿ ಹಂಚ್ಕೊಳ್ಳಕ್ಕೆ ಒಂದು ಸೇತುವೆ ಆಗಿರ್ತೀರಾ. ನಿಮ್ಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.